ಸ್ಟಾರ್ಟ್ ಮಾಡೋದಾ? ನಮಸ್ಕಾರ. ಶಿವಯೋಗಿ ಸಿದ್ದರಾಮೇಶ್ವರ ನಮ್ಮ ಗುರುಗಳಾದಂಥ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗ ಮಠದಲ್ಲಿ. ಇದೇ ತಿಂಗಳು 18ನೇ ತಾರೀಕು ಚಿತ್ರದುರ್ಗ ಮಠದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಕಳೆದ ವರ್ಷ ಒಂದು 3,000 ಜನ ಹೋಗಿದ್ವಿ. ಈ ವರ್ಷ 5,000 ಜನ ಹೋಗ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಪ್ರಚಾರ ಆಗ್ಬೇಕು, ನಿಮ್ಮ ಬೆಂಬಲ ನಮಗೆ ಬೇಕಾಗುತ್ತೆ. ಹಂಗಾಗಿ ನಾವು ಕಳೆದ ವರ್ಷ ಇದೇ ಜಯಂತ್ಯೋತ್ಸವಕ್ಕೆ 25 ಬಸ್ಸು 40 ಗಾಡಿಗಳು ಹೋಗಿದ್ದೀವಿ. ಈ ಸಲ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತ ನಮ್ಗೆ ನಿರೀಕ್ಷೆ ಇದೆ. ಕನಿಷ್ಠ ಪಕ್ಷ ಒಂದು 3,000 ಕಳೆದ ವರ್ಷ ಹೋಗಿದ್ವಿ. ಈ ಸಲ ಒಂದು 5,000 ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಸಮಾಜದವರು ಮುಖಂಡರು ಎಲ್ಲ ಭಾಗವಹಿಸಿದ್ದಾರೆ. ಎಲ್ಲರ ಸಹಕಾರ ಬೇಕು. ನಮ್ಮ ಹಬ್ಬ ಇದೆ, ನಮ್ಮ ಗುರುಗಳು ಅಂದರೆ ನಮ್ಮ ಸಮಾಜ ಹಬ್ಬಗೆ ತಿಳ್ಕೊಂಡು ಭಾವಿಸ್ಕೊಂಡು ಎಲ್ಲರ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಆಚರಣೆ ಮಾಡಿದ್ರೆ ತನ್ನಷ್ಟಕ್ಕೆ ತಾನಿಗೆ ಸೀಮಿತ ಅಂತ ತಿಳ್ಕೊಂಡು ಇಲ್ಲಿವರೆಗೆ ನಾವು 40 ವರ್ಷ ವಯಸ್ಸಿನಲ್ಲಿ 27 ವರ್ಷ ಸಮಾಜ ಸೇವೆ ಮಾಡ್ತಾ 17 ವರ್ಷ ಪಟ್ಟಾಭಿಷೇಕ ಆದಂತ ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಹುಟ್ಟು ಹಬ್ಬ ಅದರ ಜೊತೆನೇನೆ ಸಮಾಜದ ಜನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ವರ್ಷ ಮಾಡಲು 18ನೇ ತಾರೀಕಿಗೆ ನಿರ್ಧಾರ ಮಾಡಿದ್ದಾರೆ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಎಲ್ಲಾ ಜಿಲ್ಲೆಯವರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಜಿಲ್ಲೆಯ ಭೂವಿ ಸಮುದಾಯದ ಎಲ್ಲ ಮುಖಂಡರು, ಕುಲಬಾಂಧವರೆಲ್ಲ ಸೇರಿ ಒಂದು ಜಾತ್ರಾ ಮಹೋತ್ಸವ ಯಾವ ರೀತಿ ಆಗ್ತದಪ್ಪ ಅಂತಂದ್ರೆ ಈ ಭೂವಿ ಜನಾಂಗಗಳ ಒಂದು ಉತ್ಸವವನ್ನು ಆಚರಣೆ ಮಾಡೋದು. ಹೆಸರಿಗೆ ಮಾತ್ರ ಗುರುಗಳ ಜನ್ಮೋತ್ಸವ, ನಿಜವಾಗಿರ್ತಕ್ಕಪ್ಪ ಅಂತಂದ್ರೆ ನಮ್ಮ ಜನಾಂಗದ ಜಾತ್ರೋತ್ಸವ. ಸುಮಾರು 1.5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಅದರಂತೆ ಪಕ್ಕ ಜಿಲ್ಲೆಯಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 5,000-10,000 ಜನ ನಮ್ಮ ಆಂಜನೇಯ ಮುಖಾಂತರದಲ್ಲಿ ಜನ ಬರ್ತಂತ ನಿರೀಕ್ಷೆ ಇಟ್ಟಿದ್ದೀವಿ. ಆ ಕಾರಣ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಸಮಾಜ ಮುಖಂಡರೆಲ್ಲ ಸೇರಿದ್ದಾರೆ. ಆ ಕಾರ್ಯಕ್ಕೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಸಹ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಕೂಡ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಪೂಜ್ಯ ಗುರುಗಳು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಜಗದ್ಗುರುಗಳು, ಅವರ ಆದೇಶದ ಮೇರೆಗೆ 18ನೇ ತಾರೀಕಿಗೆ ನಡೆಯುವಂತ ಭೂವಿ ಜನೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕಾಗಿ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ಬೀದರ್ಲಿಂದ ಹಿಡಿದು ಬಳ್ಳಾರಿವರೆಗೆ ಎಲ್ಲಾ ಜಿಲ್ಲೆಗಳಿಗೆ 4 ರಿಂದ 5 ಜನ ನಮ್ಮನ್ನ ನೇಮಕ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸಂಘಟಿತರನ್ನ ಮಾಡಿ ಅವ್ರನ್ನ ಎಲ್ಲ ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಜೊತೆಗೆ ಸಮಾಜದ ಜೊತೆ ಸಾಧಕ ಬಾಧಕಗಳ ಚರ್ಚೆ ಜೊತೆಗೆ ಯಾವ ರೀತಿಯಲ್ಲಿ ಹೋಗೋದು ಅಂತಕ್ಕಂಥ ಒಂದು ಚರ್ಚೆ ಕೂಡ ಪತ್ರಿಕಾಗೋಷ್ಠಿ ನಂತರ ನಾವು ಎಲ್ಲಾ ಸಮಾಜದ ಬಂಧುಗಳ ಜೊತೆ ಚರ್ಚೆ ಮಾಡ್ತೀವಿ.